ಕೋಗಿಲು ಲೇಔಟ್ನಲ್ಲಾದಂತಹ ಕೆಲವೊಂದಷ್ಟು ಘಟನೆ ನಿಮಗೆ ಗೊತ್ತಿದೆ. ಕೇರಳದ ವಲಸಿಗರಿಗೆ ಆಶ್ರಯ ಕಲ್ಪಿಸಬೇಕು ಈ ವಿಚಾರದ ಸಂಬಂಧ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಬಿಜೆಪಿ ಆಕ್ರೋಶ ಹೊರಹಾಕ್ತಾ ಇದೆ. ಕೇರಳದ ವಲಸಿಗರಿಗೆ ಆಶ್ರಯ ಕಲ್ಪಿಸುವ ವಿಚಾರದ ಸಂಬಂಧ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಬಿಜೆಪಿ ನಾಯಕರು ಆಕ್ರೋಶ ಹೊರಹಾಕ್ತಿದ್ದಾರೆ. ಈಗಾಗಲೇ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಧರ್ಮದ ಓಲೈಕೆ ಮಾಡ್ತಿದೆ, ಒಂದು ಧರ್ಮದ ಓಲೈಕೆಗೆ ತುಷ್ಟೀಕರಣ ಮಾಡೋದಕ್ಕೆ ಇಳಿದಿದೆ ಅಂತ. ಮನೆ ಕಳೆದುಕೊಂಡವರಿಗೆ ತುರ್ತಾಗಿ ಪರಿಹಾರವನ್ನ ಘೋಷಣೆ ಮಾಡಿ. ಕಾಂಗ್ರೆಸ್ ಸರ್ಕಾರದ ನಡೆ ಬೇಸರದ ಸಂಗತಿ ಅಂತ ಬೆಂಗಳೂರಿನ ಉತ್ತರ ಭಾಗದ ಕೋಗಿಲು ಲೇಔಟ್ನಲ್ಲಾದಂತಹ ನಿನ್ನೆಯ ದುರ್ಘಟನೆ ಎಂತವರಿಗಾದ್ರೂ ಮನ ಕಲಕುವಂಥದ್ದು. ಸುಮಾರು 20 ಮನೆಗಳನ್ನ ನೆಲಸಮ ಮಾಡಲಾಯಿತು. 300 ಕುಟುಂಬಗಳು ಬೀದಿಗೆ ಬಿದ್ವು. ಅದರಲ್ಲಿ ಮಹಿಳೆಯರು, ಮಕ್ಕಳು, ಗರ್ಭಿಣಿಯರು, ವಯಸ್ಸಾದವರು ಯಾರನ್ನೂ ನೋಡದೆ, ಹೇಳಬೇಕಂದ್ರೆ ವಿದ್ಯಾರ್ಥಿನಿಯರು ಅಂತಲೂ ಕೂಡ ನೋಡದೆ ಹೊರಹಾಕಲಾಯಿತು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೆಲವೊಂದಷ್ಟು ಬೇಸರ, ಅಸಮಾಧಾನ ಕೂಡ ಹೊರಹಾಕಲಾಗ್ತಾ ಇದೆ. ಟ್ವೀಟ್ ಅನ್ನ ಗಮನಿಸ್ತಾ ಇದ್ದೀರಾ. ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಪ್ರಹ್ಲಾದ್ ಜೋಶಿ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬರ್ಬರ್ತಾ ಯಾಕೆ ಹೀಗೆ ಆಗ್ತಿದೆ ಅಂತ. ಧರ್ಮದ ಓಲೈಕೆ ಮಾಡೋ ಕೆಲಸ ಆಗ್ತಿದೆ. ಒಂದೇ ಒಂದು ಧರ್ಮವನ್ನ ಗಮನದಲ್ಲಿ ಇಟ್ಕೊಂಡು ಆ ಧರ್ಮದ ಓಲೈಕೆ ಮಾಡೋದಕ್ಕೆ ತುಷ್ಟೀಕರಣಕ್ಕೆ ಇಳಿದಿದೆ ಅಂತ ಈಗಾಗಲೇ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ 3 ಕಿಲೋಮೀಟರ್ ಅಥವಾ 3 ರಿಂದ 5 ಕಿಲೋಮೀಟರ್ ಒಳಗಾಗಿ ಗಂಜಿ ಕೇಂದ್ರಗಳನ್ನ ಕೂಡ ಸ್ಥಾಪಿಸೋದ್ರ ಮೂಲಕ ಅಥವಾ ಅಕ್ರಮವಾಗಿ ನುಸುಳಿ ಏನಾದ್ರೂ ಮನೆಗಳನ್ನ ಸ್ಥಾಪನೆ ಮಾಡಿದ್ರೆ ಅಂತವರ ವಿರುದ್ಧವಾಗಿಯೋ ಅಥವಾ ಅವರನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡುವಂತ ಕಾರ್ಯದಲ್ಲಿ ಮುಂದಾಗಿದ್ದೀವಿ ಅಂತ ಸಂಬಂಧಪಟ್ಟಂತೆ ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ಅಂದ್ರೆ ಈ ಪದ್ಧತಿ ಇದೆಯಲ್ಲ ಅಥವಾ ಈಗ ಮಾಡಿದ್ರಲ್ಲ, ಇದ್ರ ವಿರುದ್ಧವಾಗಿ ಕೇರಳ ಸರ್ಕಾರವು ಕೂಡ ಕಿಡಿಕಾರಿತು. ಸಿಎಂ ಪಿಣರಾಯಿ ವಿಜಯನ್ ಅಂದ್ರೆ ಕೇರಳದ ಸಿಎಂ ಅವರು ಕೂಡ ಬೇಸರವನ್ನ ಹೊರಹಾಕಿದ್ರು. ಈಗ ಬಿಜೆಪಿ ನಾಯಕರಿಗೂ ಕೂಡ ಇದು ಟೀಕಾ ಅಸ್ತ್ರ. ಹೀಗಾಗಿ ಸರ್ಕಾರ ಒಂದೇ ಧರ್ಮದ ಅಥವಾ ಒಂದೇ ಒಂದು ಧರ್ಮದ ಓಲೈಕೆಗೆ ತುಷ್ಟೀಕರಣಕ್ಕೆ ಇಳಿದಿದೆ ಅಂತ ಬೇಸರವನ್ನ ಹೊರಹಾಕಿರುವುದು. ಬರ ಬಂದ್ರೆ, ಪ್ರವಾಹದಂತಹ ವಿಪತ್ತುಗಳ ಪರಿಹಾರ ಇಲ್ಲಿವರೆಗೂ ನೀಡಿಲ್ಲ. ರಾಜ್ಯದಾದ್ಯಂತ ಜನರು ವರ್ಷಗಳಿಂದ ಕಾಯ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಕೇವಲ 2 ದಿನದಲ್ಲಿ ಒಂದು ಸಮುದಾಯಕ್ಕೆ ಪರಿಹಾರವನ್ನ ಒದಗಿಸಲಾಗಿದೆ. ಪಕ್ಕದ ರಾಜ್ಯದ ಕೈ ನಾಯಕರೊಬ್ರು ಕರೆ ಮಾಡಿ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ರಂತೆ. ಅವ್ರು ಕಾಲ್ ಮಾಡಿದ್ದಕ್ಕೂ ಇವರು ಡೈರೆಕ್ಷನ್ ತಗೊಂಡು ನಿರ್ದೇಶನ ಕೊಟ್ಟಿದ್ದಕ್ಕೂ ಕಾಂಗ್ರೆಸ್ ಸರ್ಕಾರ ಹೇಗೆ ಮಾಡಿದೆ ಅಂತ ಹೇಳಿದ್ರೆ ಅವ್ರು ಏನ್ ಹೇಳಿದಾರೋ ಅದನ್ನ ಕೇಳಿದೆ. ಇದು ಸರಿನಾ ಅಂತ ಪ್ರಶ್ನೆ ಮಾಡಿರೋದು. ಒಟ್ನಲ್ಲಿ ಎಲ್ಲ ಚಿತ್ರಣವನ್ನ ನೋಡ್ತಾ ಇದ್ರೆ ಕಾಂಗ್ರೆಸ್ ಪಕ್ಷದ ನಾಯಕತ್ವ ಕೈಗೊಂಬೆಯಾಗಿ ತುಷ್ಟೀಕರಣದ ರಾಜಕಾರಣದ ಪರಮಾವಧಿಯನ್ನ ಪ್ರದರ್ಶನ ಮಾಡ್ತಾ ಇದೆ. ಇದರ ಜೊತೆಗೆ ಗೃಹಲಕ್ಷ್ಮಿ ಫಲಾನುಭವಿಗಳು ಕಾಯಬಹುದೇ ವಿನಃ ಅಕ್ರಮವಾಗಿ ಅತಿಕ್ರಮಿಸಿದವರು ಕಾಯುವಂತಿಲ್ಲ. ಹೀಗಂತ ಕೈ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರ್ತಿದ್ದಾರೆ. ಅದೇನೇ ಇರಲಿ, ಚಳಿಗಾಲ ಒಳಗಡೆ ಮನೆಯಲ್ಲಿ ಬೆಚ್ಚಿಗೆ ಮಲ್ಕೊಳ್ತಾ ಇದ್ರು. 300 ಕುಟುಂಬಗಳು ಬೀದಿಗೆ ಬಿದ್ದಿದ್ವು. ಇದರಲ್ಲೂ ಕೂಡ ಧರ್ಮ, ಜಾತಿ, ಲಿಂಗ ಎಲ್ಲವನ್ನ ತಂದು ರಾಜಕೀಯವನ್ನ ಮಾಡ್ತಾ ಇರೋದು. ಆದ್ರೆ ಕೆಲವೊಂದಷ್ಟು ಸತ್ಯಾಸತ್ಯತೆ ಇದೆ. ಯಾಕಂತ ಹೇಳಿದ್ರೆ ಈಗ ಮೊನ್ನೆ ನಡೀತು ಚಳಿಗಾಲದ ಅಧಿವೇಶನ. ಉತ್ತರ ಕರ್ನಾಟಕ ಭಾಗಕ್ಕೆ ಎಷ್ಟು ಪರಿಹಾರವನ್ನ ಘೋಷಣೆ ಮಾಡಿದ್ರಿ? ಈಗ ನೀವು ನೋಟಿಸ್ ಕೊಟ್ಟಿದ್ರಿ ಅಥವಾ ಅಕ್ರಮವಾಗಿ ಸರ್ಕಾರದ ಒತ್ತುವರಿ ಜಾಗದಲ್ಲಿ ಅವರು ಮನೆ ಮಾಡ್ಕೊಂಡಿದ್ರು, ಎಲ್ಲವೂ ಓಕೆ. ನೋಟಿಸ್ ಕೊಟ್ಟ ನಂತರದಲ್ಲಿ ಶಿಫ್ಟ್ ಮಾಡ್ಕೊಳ್ಳೋದು ಓಕೆ. ಆದ್ರೆ ಕೇವಲ 2 ದಿನದಲ್ಲಿ ಒಂದು ಸಮುದಾಯ ಅನ್ನೋದನ್ನ ಪರಿಗಣಿಸಿ ನೀವು ಬೇರೆ ಜಾಗಕ್ಕೆ ಶಿಫ್ಟ್ ಮಾಡಿದ್ದೀರಾ. ಅದೇ ಬರ ಬಂದ್ರೆ, ಪ್ರವಾಹ ಬಂದ್ರೆ ಅಥವಾ ಈಗ ಗೃಹಲಕ್ಷ್ಮಿ ಹಣ ಕೂಡ ಬಾಕಿ ಉಳ್ಕೊಂಡಿದೆ, ಅದಕ್ಕೆಲ್ಲ ಯಾಕೆ ನೀವು ತಲೆ ಕೆಡಿಸ್ಕೊಳ್ತಿಲ್ಲ ಅಂತ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಒಟ್ನಲ್ಲಿ ಪಕ್ಕದ ಕೇರಳ ಸರ್ಕಾರದಿಂದ ನಿಮಗೆ ಕರೆ ಬಂದಿದೆ, ಅದಾದ ಮೇಲೆ ನೀವು ಎಚ್ಚೆತ್ಕೊಂಡಿದ್ದೀರಾ. ಅವ್ರು ಏನ್ ಹೇಳ್ತಾರೋ ಅದನ್ನ ಕೇಳೋದಕ್ಕೆ ಕೈಗೊಂಬೆಯಾಗಿ ನೀವು ವರ್ತಿಸ್ತಾ ಇದ್ದೀರಾ. ಹಾಗಾಗಿ ಗೃಹಲಕ್ಷ್ಮಿ ಫಲಾನುಭವಿಗಳು ಮಾತ್ರ ಕಾಯ್ತಾ ಇರ್ತಾರೆ. ಅಕ್ರಮವಾಗಿ ಎಲ್ಲೆಲ್ಲಿಂದಲೋ ಬಂದವ್ರಿಗೆ ನೀವು ಮನೆ ಕಲ್ಪಿಸ್ಕೊಡ್ತೀರಿ ಅಂತ ಕೈ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಬೆಂಗಳೂರಿನ ಉತ್ತರ ಭಾಗದ ಕೋಗಿಲು ಲೇಔಟ್ನಲ್ಲಿ ಮನೆಗಳನ್ನ ನೆಲಸಮ ಮಾಡಿದ ವಿಚಾರವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಜೆಡಿಎಸ್ ಸಿಡಿದೆದ್ದಿದೆ. ಕೋಗಿಲು ಲೇಔಟ್ನಲ್ಲಿ ಮನೆಗಳನ್ನ ನೆಲಸಮ ಮಾಡಲಾಯಿತು. ಇದರ ವಿರುದ್ಧ ಅಂದ್ರೆ ರಾಜ್ಯ ಸರ್ಕಾರದ ವಿರುದ್ಧ ಜೆಡಿಎಸ್ ಸಿಡಿದೆದ್ದಿದೆ. ಜಾಲತಾಣದಲ್ಲಿ ವಿಡಿಯೋ ಹಾಕಿ ಜೆಡಿಎಸ್ ವ್ಯಂಗ್ಯವಾಡಿದೆ. ಕಾಂಗ್ರೆಸ್ ಹೈಕಮಾಂಡ್ ಗುಲಾಮಗಿರಿ ಹಾಗೆ ಕನ್ನಡಿಗರಿಗೆ ದ್ರೋಹ ಮಾಡೋ ಕೆಲಸ, ಅಕ್ರಮ ವಲಸಿಗರಿಗೆ ಸೂರು ಕಲ್ಪಿಸುವ ಕೆಲಸ ಮಾಡ್ತಾ ಇದೆ. ಒಂದು ರೀತಿ ವ್ಯಂಗ್ಯದ ವಿಡಿಯೋ ಹಾಕಿ ಸರ್ಕಾರದ ವಿರುದ್ಧ ಕಿಡಿಕಾರುವ ಕೆಲಸವನ್ನ ಜೆಡಿಎಸ್ ಸರ್ಕಾರ ಮಾಡ್ತಾ ಇದೆ.
ಕೋಗಿಲು ಲೇಔಟ್ನಲ್ಲಿ ಸುಮಾರು 20ಕ್ಕೂ ಹೆಚ್ಚಿನ ಮನೆಗಳನ್ನ ನೆಲಸಮ ಮಾಡಲಾಯಿತು. ಹಲವಾರು ಕುಟುಂಬಗಳು ಬೀದಿಗೆ ಬಿದ್ವು. ಇದಕ್ಕೆ ಸಂಬಂಧಪಟ್ಟಂತೆ ಕೇವಲ 2 ದಿನದಲ್ಲಿ ಅವರನ್ನ ಶಿಫ್ಟ್ ಮಾಡಲಾಯಿತು. ಅದೆಲ್ಲದಕ್ಕೂ ಕೂಡ ಈಗ ಬಿಜೆಪಿ ಒಂದು ಕಡೆ ಟೀಕಾ ಪ್ರಹಾರ ಮಾಡ್ತಿದ್ರೆ, ಜೆಡಿಎಸ್ ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಸಿಡಿದೆದ್ದಿದೆ. ಜಾಲತಾಣದಲ್ಲಿ ವಿಡಿಯೋ ಹಾಕಿದ್ದಾರೆ, ವ್ಯಂಗ್ಯ ಆಡ್ತಿದ್ದಾರೆ. ಕಾಂಗ್ರೆಸ್ ಅನ್ನೋದು ಹೈಕಮಾಂಡ್ನ ಗುಲಾಮಗಿರಿ. ಅವ್ರು ಏನ್ ಹೇಳ್ತಾರೋ ಅದನ್ನ ಚಾಚು ತಪ್ಪದೆ ಇವ್ರು ಮಾಡ್ತಾರೆ. ಕನ್ನಡಿಗರಿಗೆ ಮಾಡಿದ ದ್ರೋಹ ಇದು. ಅಕ್ರಮವಾಗಿ ನುಸುಳಿ ಬಂದಿದ್ದಾರೆ. ಅವ್ರು ನಮ್ಮವರ ಎಷ್ಟು ದಿನದಿಂದಿದ್ದಾರೆ. ಯಾಕಂತ ಹೇಳಿದ್ರೆ ಕೆಲವೊಂದಷ್ಟು ಡಾಕ್ಯುಮೆಂಟ್ಗಳು ಕೂಡ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಹಸ್ತದಲ್ಲಿದೆ. ಈಗ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ರಲ್ಲ ನೋಡಿ, ಈ ವಿಡಿಯೋ ಹಾಕಿ ಕೈ ಸರ್ಕಾರದ ವಿರುದ್ಧ ಜೆಡಿಎಸ್ ವ್ಯಂಗ್ಯ ಆಡ್ತಾ ಇರೋದು. ಅಂದ್ರೆ ಹೈಕಮಾಂಡ್ ಏನ್ ಹೇಳುತ್ತೋ ಅದಕ್ಕೆ ಶಿರಬಾಗಿ ನೀವು ಹೇಳಿದ್ನೇ ಕೇಳ್ತೀವಿ ಅಂತ ಸಿಎಂ ಹಾಗೆ ಡಿಸಿಎಂ ತಲೆಬಾಗಿ ಕೇಳ್ತಾರೆ ಅನ್ನೋದಾಗಿ ಕೂಡ ಜೆಡಿಎಸ್ ಈಗ ವ್ಯಂಗ್ಯದ ವಿಡಿಯೋದ ಮೂಲಕ ಕಾಲೆಳೆಯುವ ಕೆಲಸ ಮಾಡ್ತಿದೆ. ನಾವು ಹೇಳಿದಂತೆ ನೀವು ಕೇಳಿ ಅಷ್ಟೇ. ಆಯ್ತು ಮೇಡಮ್. ಓಕೆ ಮೇಡಮ್. ನಾವು ಹೇಳಿದಂತೆ ನೀವು ಕೇಳಿ ಅಷ್ಟೇ. ಆಯ್ತು ಮೇಡಮ್. ಓಕೆ ಮೇಡಮ್. ನಾವು ಹೇಳಿದಂತೆ ನೀವು ಕೇಳಿ